Hi everyone, welcome back to my channel. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವ್ರಿ. ನಾನು ಇಂಕೋರು ಟೀ ಕೇಕ್ ರೆಸಿಪಿ ಚಂದ ಅಂತಲ್ಲ ನಲ್ಲ ಸಾಫ್ಟ್ ಐತಿಕ್ರಿ. ಇನ್ಶಾಲ್ಲ ಟ್ರೈ ಹಾಕೋರು. ಇದು ಮಕ್ಕಳ ಸ್ನ್ಯಾಕ್ಸ್ಗೆ ನಂಗೆ ಪಸರು ಕಾಫಿಗೆ ಚಾಯ್ ಎತ್ತಗಲ್ಲ ಅವರು. ಇದಕ್ಕೆ ನಂಗೆ ಬೇಕಿಂಗ್ ಸೋಡಾ ಯೂಸ್ ಹಾಕಿಲ್ಲ, ಖಾಲಿ ಬೇಕಿಂಗ್ ಪೌಡರ್ ಯೂಸ್ ಹಾಕ್ರು. ಇದಕ್ಕೆ ನಂಗೆ ಫಸ್ಟ್ಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ರೆಡಿ ಹಾಕೋನು. ಅದಕ್ಕೆ நீங்கள் மைதல்ல இடம்பு ஒரு சாணி யூஸ் ஆக்கோரு, சீவ் ஆக்கோரு. உட நான் ஒரு கப்பு மைதா இட்டு, பின்ன 1 டீஸ்பூன் பேக்கிங் பவுடரு, 1/4 ಟೀಸ್ಪೂನ್ ಉಪ್ಪು. ಇದಕ್ಕೆ ನಾನು ಬೇಕಿಂಗ್ ಸೋಡಾ ಯೂಸ್ ಹಾಕಿತ್ತಿಲ್ಲ, நீங்கள் ಬೇಕಿಂಗ್ பவுடர் மாத்திரம் யூஸ் ஆக்கியமேயோ. இப்போ நீங்கள் ட்ரை இன்க்ரீடியன்ஸ் மிக்ஸ் ஆக்கிட்டு ஒரு பவுலில் வைக்கோரு. இன்னும் நீங்கள் இன்னொரு பவுல் எடுத்துட்டு முட்டை இடஒரு ஜண்டு முட்டை ஃப்ரிட்ஜில் டைரெக்ட் எடுத்துட்டு இடண்டா. நீங்கள் ஃப்ரிட்ஜில் வச்சு ஒரு அரை ಗಂಟೆ ಮುಂದಲ್ ಮುಟ್ಟೆ ಪರ್ತೆ ಎಡ್ಕೋರು. ಡೈರೆಕ್ಟ್ ಈ ಫ್ರಿಜ್ಜಿൽ എടുത്തിട്ട് മുട്ട ಯೂಸ್ ಹಾಕಂಡ ಕೇಕ್ ಜಂಡು ಮುಟ್ಟೆ ಇಡೋರು. ಇದಕ್ಕೆ ನಾನು 1/4 ಟೀಸ್ಪೂನ್ ವೆನಿಲಾ ಎಸೆನ್ಸ್ ಇಟ್ಟರೆ ಇದ್ರಿಪ್ಪ நீங்கள் ಬೀಟ್ ಹಾಕಿಂಗ್ ಆಯ್ತು. ನಿங்கள்ட்ட ಬೀಟರ್ ಇಲ್ಲೆಂಗೂ நீங்கள் ಮಿಕ್ಸಿ ಜಾರ್ ಯೂಸ್ ಹಾಕೋರು. ಬೀಟರ್ ಬೇನು ಅಂತಂದು ಇಲ್ಲ, ಎಲ್ಲಾರ್ಟ ಬೀಟರ್ ಇಕ್ಕಿಲ್ಲ, അങ്ങനെ ಹೆಸಬ್ಲಿಂಗ ಮಿಕ್ಸಿ ಜಾರು ಯೂಸ್ ಹಾಕ. ಇನ್ನು ಇದಕ್ಕೆ நீங்கள் 1 ಕಪ್ಪು ಇಲ್ಲೆಂಗ 3/4 ಕಪ್ಪು ಪಂತರ್ ಇಡೋರು, ಪೊಡ್ಚ ಪಂತರ್ ಇಡೋರು. ಇಡೀ ಪಂತರ್ ಇಟ್ಟು ಬೀಟ್ ಆಗುമ്പോൾ ಲೇಟ್ ಅವರು ಅದಕ್ಕಾಯ್ತು. പിന്നെ ಇದಕ್ಕೆ நீங்கள் ಅರೆ ಕಪ್ಪು ಬಟರ್ ಇಲ್ಲೆಂಗ ಎಣ್ಣೆ ಇಟ್ಟಂಗಾಯ್ತು. ಎಣ್ಣೆ ಸನ್ಫ್ಲವರ್ ಆಯಿಲ್ ಇಡೋರು, ಬಟರ್ ಹೆಂಗೆ ಅನ್ಸಾಲ್ಟೆಡ್ ಬಟರ್ ಇಟ್ಟಂಗಾಯ್ತು. ಇಟ್ಟು ವಾಪಸ್ நீங்கள் ಬೀಟ್ ಹಾಕೋರು. இப்போ ಇನ್ನು ಬೀಟ್ ಹಾಕಿತ್ತಾಯ್ತು. ಇನ್ನು நீங்கள் ಇದಕ್ಕೆ ನಂಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಬೆಚ್ಚಿನಲ್ಲೇ ಅದು ಇಡೋರು. ಅದು ಇಟ್ಟು ನಲ್ಲ ಮೆಲ್ಲ ಫೋಲ್ಡ್ ಹಾಕಿಂಗಾಯ್ತು. ಅದರ ನಲ್ಲ ಮಿಕ್ಸ್ ಹಾಕೋರು. ಇದ್ರೆ நீங்கள் ಒರ್ಕತ್ತ ಬೀಟ್ ಹಾಕಿಂಗುಮ್ಮ ಅವರು ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಇಟ್ಟದು ಇಲ್ಲಿ ಇങ്ങനെ ಸ್ಪ್ಯಾಚುಲ ಬೆಚ್ಚಿತ್ತು ಇങ്ങനെ നല്ല ಮಿಕ್ಸ್ ಹಾಕೋರು. ಗಟ್ಟಿ ಗಟ್ಟಿ ಇಕ್ಕೋತೀರ, നല്ല ಸ್ಮೂತ್ ಆಯ್ತು ಇಕ್ಕೋನು. ಇದಕ್ಕೆ நீங்கள் ಪಾಡೆ ವಾಪಸ್ 1/4 ಟೀಸ್ಪೂನ್ ವೆನಿಲಾ ಎಸೆನ್ಸ್ ಇಡೋರು, 2 ಸ್ಪೂನು ಪಾಲು ಬೀತರು. ಪಾಲು ಬೀತಿತ್ತು ಮಿಕ್ಸ್ ಹಾಕೋರು. ನಲ್ಲ ಸ್ಮೂತ್ ಆಗೋನು ಬ್ಯಾಟರ್. ಊಡನಂಗ 3/4 ಕಪ್ಪು ಪಂತರ್ ಇಟ್ಟೆಂಗು ಮಾವರು. ಇಲ್ಲಿಂಗೆ 1 ಕಪ್ಪು ಮೀಡ ತೆಲ್ಪ ನಿಂಗೆ ಮದ್ರೆ ಯಾರು ಬೇನು ಚಂದ ನಿಂಗೆ 1 ಕಪ್ ಇಡೋರು. ಇಲ್ಲಿಂಗೆ 3/4 ಕಪ್ಪು ಮೈಯವರು. ಇದಕ್ಕೆ ನಾನು 1/4 ಕಪ್ ಹತ್ರ ಚೋಕೋ ಚಿಪ್ಸ್ ಇಟ್ಟರೆ ಅದಕ್ಕೆ ಇಡ್ರ ಮುನ್ನಲು ಮೈದಾ ಕೋಟ್ ಹಾಕೋರು ಚೋಕೋ ಚಿಪ್ಪಿಗೆ. ಪಿನ್ನಿದ್ರೆ ಮಿಕ್ಸ್ ಹಾಕಿ ಹೆಂಗಾಯ್ತು. ಇನ್ನು நீங்கள் ಏದಿಲ್ ಹಾಕ್ರಾರು ಅದ್ರ நீங்கள் எடுத்துட்டு ಆ ಬೇಕಿಂಗ್ ಟ್ರೇಗೆ நீங்கள் ಎಣ್ಣೆ ಸ್ಪ್ರೆಡ್ ಹಾಕೋರು. പിന്നെ ಬಟರ್ ಪೇಪರ್ ಬೇಕೋರು ಬೆಚ್ಚಲ್. പിന്നെ നിങ്ങൾ ಈ ಬ್ಯಾಟರ್ ಇಟ್ಟೆಂಗಾಯ್ತು. ಈ ಬ್ಯಾಟರ್ நீங்கள் ಈ ಚೋಕೋ ಚಿಪ್ ಇಟ್ಟಿತ್ತು ಬ್ಯಾಟರ್ ಇಡ್ರಲ್ಲಿ ಅಪ್ಪ நீங்கள் ಟ್ಯಾಪ್ ಹಾಕಂಡ நீங்கள் ಟ್ಯಾಪ್ ಹಾಕಿ ಆ ಚೋಕೋ ಚಿಪ್ಪೆಲ್ಲ போய்த்து லாஸ்ட்டில் நிற்கிற ஃபுல்லு மிக்ஸ் ஆயித்திக்கல. அதுக்காய்த்து ನೆನಪುಲು நீங்கள் ಟ್ಯಾಪ್ ಹಾಕಂತ ಟೂತ್ ಪಿಕ್ ಬಿಡ್ಚಿತ್ತು இப்போ ನಾನು ಹಾಕಿವಲ್ಲ അങ്ങനെ நீங்கள் ಹಾಕಿಂಗಾಯ್ತು. ಟ್ಯಾಪ್ ಹಾಕಂಡ ನಾವು ಕೂಡ ಟ್ಯಾಪ್ ಹಾಕಿ ತಿನ್ನ അങ്ങനെ ಸ್ವಲ್ಪ ಚೋಕೋ ಚಿಪ್ಪೆಲ್ಲ ಲಾಸ್ಟಿൽ പോയിട്ട് ನಿಂಡ ತಿಂತು. ಇದರ ಮೇಲ್ಗೆ ನಿಂಗೆ ಬೇನಿಂಗ್ ಆಪ್ಷನಲ್ ಚೋಕೋ ಚಿಪ್ಪಿಡ ಇಲ್ಲಿಂಗೆ நீங்கள் അങ്ങനെ ಡೈರೆಕ್ಟ್ ಓವನ್ಲು ಬೇಕಾ. ಇವುಡ ನಾನು ಓವನ್ ಯೂಸ್ ಹಾಕಿ ಅಂತಲ್ಲ. ನಾವು 180 ಡಿಗ್ರಿಲು ಫಸ್ಟ್ 10 ಮಿನಿಟ್ ಪ್ರೀ ಹೀಟ್ ಹಾಕಿ ತಿನ್ನೆ. പിന്നെ 45 மினிட் நீங்கள் அதே டெம்பரேச்சரில் பேக் ஆக்கிங்காய்த்து. நீங்கள் இப்போ நீங்கள்கிட்ட ஓவன் இல்லைங்க நீங்கள் குக்கரும் யூஸ் ஆக்க இல்லை நார்மல் இடம் யூஸ் ஆக்க. அதுவும் അങ്ങനെ ಫಸ್ಟ್ ಪ್ರೀ ಹೀಟ್ ಹಾಕೋರು ಇಡ ಬೆಚ್ಚಾಕಿಯಲ್ಲಿ. പിന്നെ நீங்கள் ಲೋ ಫ್ಲೇಮಲ್ಲಿ ಬೆಚ್ಚಿತ್ತು நீங்கள் ಬೆಚ್ಚೋಗು ಬೆಚ್ಚಂಗಾಯ್ತು ஒரு 45 ಮಿನಿಟ್. இப்போ ನೋಕೋರು ಟೂತ್ ಪಿಕ್ ಕುತ್ತಿತ್ತು ನೋಕೋರು ಬೆಂದ್ರಾಚೆ ಅಂತ ನೋಕೋರು ಸ್ಟಿಕ್ ಕ್ಲಿಯರ್ ಬಂದರು. இப்போ ಉಲ್ಗತ್ಲೆಲ್ಲ ಬೆಂದರು ಅಂತ ಅರ್ಥ. ಇನ್ನು நீங்கள் ಇದರ ಚಪ್ಪೆಯಲ್ಲಿ ಪಿನ್ನೆ ಕಂಪ್ಲೀಟ್ ಚಪ್ಪೆಯಲ್ಲಿ ಪಿನ್ನೆ நீங்கள் ಕಟ್ಟಾಕಿತ್ತಲ್ಲ ಎಡ್ತಂಗಾಯ್ತು. இப்போ ಇದರ ನಾ ಮೇಲ್ಗೆ ಇದು ಕವರ್ ಹಾಕಿತ್ತು ಬೆಚ್ಚಿ ತಿನ್ನ. ಇದ್ರಾಗ ಚಪ್ಪೆ ಇತ್ತು ನೋಕೋರು ನಲ್ಲ ಸಾಫ್ಟ್ ಮೈರು. ಇದ್ರ ನಾನು ಹಿಂಗೆ ಕಟ್ಟಾಕಿತ್ತು ಕಾಟ್ರೆ ನಂಗೆ ಇದು ಬೇಕಿಂಗ್ ಪೌಡರ್ ಮಾತ್ರ ಯೂಸ್ ಹಾಕಿರೋ ಹಂಗೆ ನಲ್ಲ ಸಾಫ್ಟ್ ಇಂತು ನಲ್ಲ ಟೇಸ್ಟ್ ಮೈರು. ಇನ್ಶಾಲ್ಲ நீங்கள் ಟ್ರೈ ಹಾಕೋರು. ಒಂದು ನೆನಪು ಚೋಕೋ ಚಿಪ್ಪು ಇಟ್ಟಪ್ಪ நீங்கள் ಟ್ಯಾಪ್ ಹಾಕೋಗು ಪೋವಂಡ. ಟ್ಯಾಪ್ ಹಾಕಿಂಗ ಅದು ಮಿಡ್ಲಿಲ್ ಇಕ್ಕಿಲ್ಲ ಚೋಕೋ ಚಿಪ್ಸ್ ಎಲ್ಲ ಲಾಸ್ಟಲ್ಲಿ ಇಕ್ಕರು. ಅದಕ್ಕೈತೆ ಜಸ್ಟ್ நீங்கள் ಟೂತ್ ಪಿಕ್ ಯೂಸ್ ಹಾಕಿಂಗಾಯ್ತು. ಇನ್ನು ಇದ್ರೆ நீங்கள் ಕಟ್ಟಾಕಿತ್ತು ಸ್ಲೈಸ್ ಕಟ್ಟಾಕಿತ್ತು ஒரு ಬಾಕ್ಸಿல் ಬೈಕೋರು ನೋಕೋರು ನಲ್ಲ ಸಾಫ್ಟ್ ಆಯಿರು. ಗಟ್ಟಿ ಎಂದು ಮೈತಿಲ್ಲ ಉಲ್ಗತ್ಲು അങ്ങനെ ಕರೆಕ್ಟ್ ಬೆಂದರು. ಇದು ನಿಂಗೆ ಮಕ್ಕಳ ಸ್ನ್ಯಾಕ್ಸ್ಗೆ ಟೀ ಕಾಫಿ ಹಸರ್ಗೆ പിന്നെ ಆರು ಬಂದೆಂಗೆ ಎಷ್ಟು ಅಂಕುಂ ಬೆಚ್ಚಿದು ಕೊಡ್ಕ ಈ ಟೀ ಕೇಕ್. ಇನ್ಶಾಲ್ಲ நீங்கள் ಟ್ರೈ ಹಾಕಿ ನಕ್ಕ நீங்கள் ಕಮೆಂಟ್ಸ್ ಹಾಕೋರು ಹೆಂಗನ್ನ ಇರಚೆ ಅಂತ. ಇದು ನಿಂಗೆ ಹೆಂಗನೆ ಬೇನು நீங்கள் ಇಷ್ಟ ಕಟ್ಟಾಕ ಸ್ಲೈಸ್ ಕಟ್ಟಾಕ ತೆಲ್ಲ ದಪ್ಪ ಹಾಕಿತ್ತು ಕಟ್ಟಾಕಿತ್ತು நீங்கள் ஒரு ಬಾಕ್ಸಿಲ್ ಬೆಚ್ಚಂಗಾಯ್ತು. പിന്നെ ನಿಂಗೆ ಬೇರೆ ಏದು ರೆಸಿಪಿ ಬೇನು ಚೆಂದ ಇನ್ಶಾಲ್ಲ ಕಮೆಂಟ್ಸ್ ಹಾಕೋರು. ನಾ ಟ್ರೈ ಹಾಕ್ರೆ ಅಪ್ಲೋಡ್ ಹಾಕೋಗು. പിന്നെ ഇൻഷാല്ല ನನ್ನ ಚಾನಲ್നെ എപ്പോൾ ഇങ്ങനെ മേ സപ്പോർട്ട് ആക്കോರು. സബ്സ്ക്രൈബ് ആക്കാಂತ ವಿಡಿಯೋ ನೋಕಿಯೇ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆವರು. ಸಬ್ಸ್ಕ್ರೈಬ್ ಹಾಕಿತ್ತು ಮುಟ್ಟತ್ಲಿಂದ ಬೆಲ್ ಐಕನ್ನು ಹಿಟ್ ಹಾಕೋರು. ಅಪ್ಪ ನಾನು ಇಟ್ಟ ವಿಡಿಯೋ ನಿಂಗೆ ನೋಟಿಫಿಕೇಶನ್ ಆಯ್ತು ಬಂದು. ನನ್ನ ಇನ್ಸ್ಟಾಗ್ರಾಮ್ರ ಪೇಜ್ நீங்கள் ಫಾಲೋ ಹಾಕಿಲ್ಲೆಂಗೆ ಲಿಂಕ್ ನಾ ಡಿಸ್ಕ್ರಿಪ್ಷನ್ಲು ಕೊಡುಕುರ. நீங்கள் ಡಿಸ್ಕ್ರಿಪ್ಷನ್ ಚೆಕ್ ಹಾಕಿ ಹೆಂಗಾಯ್ತು ನೋಕೋರು. ಕೇಕ್ ನಲ್ಲ ಸಾಫ್ಟ್ ಆಯ್ರಿ. இப்போ ನಾನು ಕಟ್ಟಾಕಿತ್ತು ಕಾಟ್ರೆ ನೋಕೋರು ನಂಗೆ ಈ ಬೇಕರೆಲ್ಲ ಕೊಂಡ್ಲಿ ವೆನಿಲಾ ಕೇಕ್ ಅದೇ ಬೆಲೆ ಇರು. ಇದ್ರಲ್ಲಿ ನಿಂಗೆ ಪುಡ್ಡಿಂಗು ಮಾಕ പിന്നെ ನಿಂಗೆ ಇದ್ರ ಚಾಕ್ಲೇಟ್ ಟ್ರಫಲು ಮಾಕ. ಇನ್ಶಾಲ್ಲ நீங்கள் ಟ್ರೈ ಹಾಕೋರು. ಈ ಕೇಕ್ ಬೆಚ್ಚಿತ್ತು ನಂಗೆ ಕೌತುಲೆ ಚೊಮ್ಮೆ ಸುಲಭದಲ್ಲಿ ಟೀ ಕೇಕ್ ರೆಡಿ ಆಯಿತು. ಥ್ಯಾಂಕ್ ಯು.